ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ರದ್ದುಪಡಿಸಿದಂತ ಚುನಾವಣಾ ಬಾಂಡ್ ಮುಖಾಂತರ ರಾಜಕೀಯ ಪಕ್ಷಗಳು ಕೋಟಿ ಸಾವಿರಾರು ಕೋಟಿ ಹಣ ಲೂಟಿ ಮಾಡಿರುವಂತದ್ದು, ಸುಲಿಗೆ ಮಾಡಿರುವಂತದ್ದು ಇದೀಗ ಒಂದೊಂದೇ ಮಾಹಿತಿ ಹೊರಬರುತ್ತಾ ಇದೆ. ಈ ಒಂದು ಚುನಾವಣಾ ಬಾಂಡ್ ನ ಮಾಹಿತಿ ಹೊರಬಿದ್ದರೆ ಅದೇನು ನಾವು ಕ್ವಿಡ್ ಪ್ರೋ ಕೋ ಅಂತ ಕರೀತಾ ಇದ್ವಿ, ಅದರ ಮಾಹಿತಿ ಮಾತ್ರ ಹೊರಗಡೆ ಬರಬಹುದು ಅನ್ಕೊಂಡಿದ್ವಿ. ಕ್ವಿಡ್ ಪ್ರೋಕೋ ಅಂದ್ರೆ ನಾವು ಹಣ ಕೊಟ್ಟು ಸರ್ಕಾರದಿಂದ ಯಾವುದಾದ್ರೂ ಅನುಕೂಲತೆಗಳನ್ನ ಪಡೆಯುವಂಥದ್ದು. ಉದಾಹರಣೆಗೆ ನಾವು ಒಂದು ಸ್ವಲ್ಪ ರಾಜಕೀಯ ಪಕ್ಷಕ್ಕೆ ಕೊಡುವಂಥದ್ದು ಮತ್ತು ಅವರಿಂದ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡು ಕಾಂಟ್ರಾಕ್ಟ್ ಅಲ್ಲಿ ಲಾಭ ಮಾಡಿಕೊಂಡು ನಂತರ ಸ್ವಲ್ಪ ಕಿಕ್ ಬ್ಯಾಕ್ ಅನ್ನ ಅವರಿಗೆ ಕೊಡುವಂಥದ್ದು ಇತ್ಯಾದಿ ಮಾಹಿತಿಗಳೇನೋ ಬರಬಹುದು ಅಂದ್ಕೊಂಡಿದ್ವಿ. ಆದರೆ ಈಗ ನೋಡಿದರೆ ಆಟ ಅದಕ್ಕಿಂತಲೂ ಕೊಳೆತದ್ದಾಗಿದೆ. ಇದು ಅದಕ್ಕಿಂತಲೂ ಮಿಗಿಲಾದಂತ ಅಕ್ಷರಶಃ ಸುಲಿಗೆಯೇ ನಡೆಯುತ್ತಿತ್ತು ನಮ್ಮ ದೇಶದಲ್ಲಿ ಅಂತ ತಿಳಿದು ಬರುತ್ತಿರುವುದು. ಇಲ್ಲಿವರೆಗೆ ಜನರಿಗೆ ಇದರ ಮಾಹಿತಿಯೂ ಕೂಡ ಇರಲಿಲ್ಲ, ಯಾವ ಟೆನ್ಷನೂ ಕೂಡ ಇರಲಿಲ್ಲ. ಇದೀಗ ಹಣ ಕೊಟ್ಟಂತಹ ಟಾಪ್ 30 ಕಂಪನಿಗಳ ತನಿಖಾ ವರದಿಗಾರಿಕೆ ಹೊರಬಿದ್ದಿದ್ದು, ಅದರಲ್ಲಿ ಬರೋಬ್ಬರಿ 14 ಕಂಪನಿಗಳ ವಿರುದ್ಧ ಸರ್ಕಾರಿ ಏಜೆನ್ಸಿಗಳು ರೈಡ್ ನಡೆಸಿತ್ತು ಎಂಬಂತ ಅಚ್ಚರಿಯ ಡಾಟಾ ಸಿಗುವಂಥದ್ದು ಮತ್ತು ಉಳಿದ ಕಂಪನಿಗಳ ಫೈಲ್ ಓಪನ್ ಆಗಿತ್ತು ಅಥವಾ ಎಚ್ಚರಿಕೆಯನ್ನು ನೀಡಲಾಗಿತ್ತು ಎನ್ನುವಂತಹ ಮಾಹಿತಿ ಸಿಗುತ್ತಾ ಇರುವಂತದ್ದು. ಟಾಪ್ 30ರಲ್ಲಿ 14 ಕಂಪನಿಗಳ ವಿರುದ್ಧ ಕ್ರಮ ಜರುಗಿಸಲಾಗಿತ್ತು ಎನ್ನುವಂತ ಮಾಹಿತಿ ಇದೀಗ ಹೊರಬರುವಂತದ್ದು. ಅದರಲ್ಲಿ ಮೊದಲಿಗೆ ಬರುವಂತದ್ದು ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ 1368 ಕೋಟಿಯ ಚುನಾವಣಾ ಬಾಂಡ್ ಖರೀದಿಸಿರುವಂತದ್ದು. ಈ ಕಂಪನಿ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಿಸಿ ಅವರ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿತ್ತು, ಅಟ್ಯಾಚ್ ಮಾಡಿತ್ತು. ಎರಡನೇ ದೊಡ್ಡ ಕಂಪನಿಯಾಗಿ ಕಾಣ್ತಾ ಇರುವಂತದ್ದು ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ 966 ಅಂದ್ರೆ ಬರೋಬ್ಬರಿ ಹತ್ರ 1,000 ಕೋಟಿಯ ಬಾಂಡ್ ಖರೀದಿಸಿರುವಂತದ್ದು. ಯಾಕೆಂದರೆ ಈ ಕಂಪನಿಯ ಹಿಂದೆ ಅಕ್ಟೋಬರ್ 2019ರಿಂದಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವರ ಬೆನ್ನ ಹಿಂದೆ ಬಿದ್ದಿತ್ತು. ಇವರ ಹಲವು ಕಚೇರಿಗಳ ಮೇಲೆ ದಾಳಿ ಕೂಡ ನಡೆಸಿತ್ತು. ಕೃಷ್ಣಾ ರೆಡ್ಡಿಗೆ ಸೇರಿದಂತಹ ಕಂಪನಿಯಾಗಿದೆ ಇದು. ಇಂಥದ್ದೇ ವಿಷಯ ಇನ್ನಿತರ ಕಂಪನಿಗಳ ವಿಚಾರದಲ್ಲೂ ಕೂಡ ರಿಪೀಟ್ ಆಗುವಂಥದ್ದು ವೀಕ್ಷಕರೇ. ಇನ್ನುಳಿದಂತೆ ಹಲ್ದಿಯಾ ಎನರ್ಜಿ ಲಿಮಿಟೆಡ್ 377 ಕೋಟಿ ಕೊಟ್ಟಿರುವಂಥದ್ದು. ಯಾಕಂದ್ರೆ ಇವರ ವಿರುದ್ಧ ಮಾರ್ಚ್ 2020ರಿಂದ ಸಿಬಿಐ ಪ್ರಕರಣ ಇತ್ತು. ವೇದಾಂತ ಲಿಮಿಟೆಡ್ 400 ಕೋಟಿ ದೇಣಿಗೆ ಕೊಟ್ಟಿರುವಂಥದ್ದು. ಯಾಕಂದ್ರೆ ವೇದಾಂತ ಗ್ರೂಪ್ಗೆ ಸೇರಿದ ಕಂಪನಿಯಾದಂಥ TSPL ಮೇಲೆ ಇಡಿ ದಾಳಿ ನಡೆಸಿತ್ತು. ಅದು ಕೂಡ 2022ರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು. ಯಶೋಧ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 162 ಕೋಟಿ ಕೊಟ್ಟಿರುವಂತದ್ದು. ಈ 162 ಕೋಟಿಯಲ್ಲಿ ಲಕ್ಷಾಂತರ ಜನರಿಗೆ ಉಚಿತ ಚಿಕಿತ್ಸೆ ಕೊಡಬಹುದಿತ್ತು. ಆದರೆ ಹೈದರಾಬಾದ್ ಬೇಸ್ಡ್ ಆಗಿರುವಂತ ಈ ಹಾಸ್ಪಿಟಲ್ ಚೈನ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಸೆಂಬರ್ 2020ರಲ್ಲಿ ದಾಳಿ ನಡೆಸಿತ್ತು. DLF ಕಮರ್ಷಿಯಲ್ ಡೆವಲಪರ್ಸ್ ಲಿಮಿಟೆಡ್ ಇದು 130 ಕೋಟಿ ದೇಣಿಗೆ ಕೊಟ್ಟಿರುವಂತದ್ದು. ಇವರಿಗೂ ಕೂಡ ಜನವರಿ 2019ರಲ್ಲಿ ಸಿಬಿಐ ದಾಳಿ ನಡೆಸಿತ್ತು. ಅದೊಂದು ಲ್ಯಾಂಡ್ ಇರ್ರೆಗ್ಯುಲಾರಿಟಿ ಪ್ರಕರಣವಾಗಿತ್ತು. ಇದನ್ನೆಲ್ಲ ಹೇಳುತ್ತಾ ಹೋದರೆ ಮುಗಿಯುವಂತ ಕಥೆ ಅಲ್ಲ ವೀಕ್ಷಕರೇ. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್, IFE ಅಗ್ರೋ ಲಿಮಿಟೆಡ್, ಯುನೈಟೆಡ್ ಪ್ರಾಸ್ಪರಸ್ ಇಂಡಿಯಾ ಲಿಮಿಟೆಡ್, ಅರಬಿಂದೋ ಫಾರ್ಮಾ, ಹೀಗೆ ಟಾಪ್ 30ರಲ್ಲಿ 14 ಮೇಲೆ ಸರ್ಕಾರಿ ಏಜೆನ್ಸಿಗಳ ತನಿಖೆ ನಡೆದಿತ್ತು. ಉಳಿದವುಗಳ ಬಗ್ಗೆ ಯಾವ ಫೈಲ್ ತೆರೆಯಲಾಗಿತ್ತು ಎನ್ನುವಂತಹ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಿರುವಂತದ್ದು. ಈ ಮಧ್ಯೆ SBI ಇನ್ನೂ ಕೂಡ ನ್ಯಾಯಾಲಯದ ಆದೇಶ ಪಾಲಿಸಿರಲಿಲ್ಲ. ಇಂದು ಕೂಡ ಮತ್ತೆ ಕೋರ್ಟ್ SBIಗೆ ನಿರ್ದೇಶನ ನೀಡಿರುವಂತದ್ದು. ಬಾಂಡ್ ಮೇಲೆ ಮುದ್ರಿಸಿರುವಂತಹ ಯುನೀಕ್ ಆಲ್ಫಾ ನ್ಯೂಮರಿಕ್ ಕಾರ್ಡ್ ಅನ್ನು ಕೂಡ ಬಹಿರಂಗಪಡಿಸಬೇಕೆಂದು ಹೇಳಿರುವಂತದ್ದು. ಇದು ಸಿಕ್ಕಿದರೆ ಯಾವ ಡೋನರ್ ಯಾವ ಪಕ್ಷಕ್ಕೆ ಕೊಟ್ಟ ಅನ್ನೋದು ಸ್ಪಷ್ಟವಾಗಲಿದೆ ವೀಕ್ಷಕರೇ. ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಎಂಬ ಹಲವು ಬಾರಿ ಜೈಲಿಗೆ ಹೋದಂತಹ ಒಬ್ಬ ಸಾಧಾರಣ ಕಾನೂನು ಉಲ್ಲಂಘಿಸುವಂತಹ ವ್ಯಕ್ತಿ, ಅವರ ಲಾಟರಿ ಕಂಪನಿ 1368 ಕೋಟಿ ದೇಣಿಗೆಯನ್ನ ಕೊಟ್ಟಿರುವಂತದ್ದು. ಇವರ ವಿರುದ್ಧ 2019ರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಓಪನ್ ಮಾಡಿತ್ತು. ಜುಲೈ 2019ರಲ್ಲಿ ಇವರ 250 ಕೋಟಿ ಮೌಲ್ಯದ ಆಸ್ತಿಯನ್ನ ಅಟ್ಯಾಚ್ ಕೂಡ ಮಾಡಲಾಗಿತ್ತು. ಏಪ್ರಿಲ್ 2, 2022ರಲ್ಲಿ ಮತ್ತೆ ಇಡಿ ಇವರ 400 ಕೋಟಿಯ ಚರಾಸ್ತಿಗಳನ್ನು ಅಟ್ಯಾಚ್ ಮಾಡುತ್ತೆ. ಅದರ ಕೆಲವೇ ದಿನಗಳ ನಂತರ ಅಂದರೆ ಕೇವಲ 5 ದಿನಗಳ ಬಳಿಕ 100 ಕೋಟಿಯ ಚುನಾವಣಾ ಬಾಂಡ್ ಇವರು ಖರೀದಿಸಿರುವಂತದ್ದು. ಇದು ಕೋಇನ್ಸಿಡೆನ್ಸ್ ಆಗಿರಬಹುದು ಅಲ್ವೇ ವೀಕ್ಷಕರೇ. ಇಡಿ ಇವರ ಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ತೆರೆದಿತ್ತು. ಲಾಟರಿ ರೆಗ್ಯುಲೇಷನ್ ಆಕ್ಟ್ 1998 ಅನ್ನ ಮೀರಿದ್ದಾರೆ, ಚೀಟಿಂಗ್ ಮೂಲಕ ರಾಂಗ್ಫುಲ್ ಗೇನ್ ಮಾಡಿಕೊಂಡಿದ್ದಾರೆ ಅಂತ ಇಷ್ಟೆಲ್ಲ ಇಡಿ ಹೇಳಿರುವ ಬಳಿಕ ಕೂಡ ಈ ಅಣ್ಣ ಅವರು ಹೋಗಿ ಬಾಂಡ್ ಖರೀದಿಸಿ ದೇಣಿಗೆ ಕೊಡುತ್ತಾರೆ. ಬಹುಶಃ ದೇಣಿಗೆ ಅನ್ನೋದು ದೊಡ್ಡ ತಪ್ಪಾದೀತು ವೀಕ್ಷಕರೇ. ಯಾವ ಹೆಸರಿಂದ ಕರೆಯಬೇಕೋ ವೀಕ್ಷಕರೇ ನೀವೇ ತೀರ್ಮಾನಿಸಿ, ಅದನ್ನು ಕಮೆಂಟ್ ಮಾಡಿ. ಅರ್ಥಾತ್ ಯಾವ ಕ್ರಿಮಿನಲ್ ಆದರೂ ಯಾವ ಆಂಟಿ ಸೋಷಿಯಲ್ ಎಲಿಮೆಂಟ್ ಆದರೂ ಕೂಡ ಬಂದು ಈ ಬಾಂಡ್ ಮುಖಾಂತರ BJPಗೆ, ಕಾಂಗ್ರೆಸ್ಸಿಗೆ, TMCಗೆ ಹಣವನ್ನು ಕೊಡಬಹುದಾಗಿತ್ತು.
ಎರಡನೇ ಸ್ಥಾನದಲ್ಲಿರುವಂತಹ ಮೆಗಾ ಕಂಪನಿ ವಿರುದ್ಧ ಸಾವಿರಾರು ಕೋಟಿ ತಿಂದಂತ ಆರೋಪವಿದೆ. ಅದು ಕಲೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನಲ್ಲಾಗಿತ್ತು. ಆದರೆ ಏನಾಗುತ್ತೆ, ಅವರ ಗ್ರೂಪ್ ಆಫ್ ಕಂಪನೀಸ್ ಎಲ್ಲ ಸೇರಿಸಿ ನೋಡೋದಾದರೆ 1200 ಕೋಟಿಯ ಚುನಾವಣಾ ಬಾಂಡ್ ಅದು ಖರೀದಿಸಿರುವಂತದ್ದು. ಪ್ರಶಾಂತ್ ಭೂಷಣ್ ಅವರು ಟ್ವೀಟ್ ಮುಖಾಂತರ ಬರೆದಿರುವಂತದ್ದು, ಈ ಕಂಪನಿ 11 ಏಪ್ರಿಲ್ 2023ರಲ್ಲಿ 100 ಕೋಟಿಯ ಬಾಂಡನ್ನು ಖರೀದಿಸಿದ ಬೆನ್ನಲ್ಲೇ 1 ತಿಂಗಳೊಳಗೆ ಅದಕ್ಕೆ 14,400 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ. ಇವೆಲ್ಲವೂ ಕೂಡ ಇನ್ನೂ ಟ್ರೇಲರ್ ಮಾತ್ರ ವೀಕ್ಷಕರೇ, ಪಿಕ್ಚರ್ ಅಭಿ ಬಾಕಿ ಹೇ. ಯಾಕೆಂದರೆ ಶೆಲ್ ಕಂಪನಿಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿರುವಂಥದ್ದು. ಮೂರನೇ ಅತಿ ದೊಡ್ಡ ಡೋನರ್ ಹೆಸರು ಬಹುಶಃ ಇಲ್ಲಿವರೆಗೆ ಯಾರೂ ಕೂಡ ಕೇಳಿರಲಿಲ್ಲ. ಅದುವೇ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್. ಬರೋಬ್ಬರಿ 410 ಕೋಟಿ ಖರೀದಿಸಿರುವಂಥದ್ದು. ಫೈನಾನ್ಸ್ ರೆಕಾರ್ಡ್ ಸೂಚಿಸುವ ಪ್ರಕಾರ ಈ ಕಂಪನಿ ರಿಲಯನ್ಸ್ ಗ್ರೂಪ್ ಜೊತೆ ಸಂಪರ್ಕವನ್ನು ಹೊಂದಿದೆ. ಇದರಲ್ಲಿ 3 ಡೈರೆಕ್ಟರ್ಸ್ ಇರುವಂಥದ್ದು, ವಿಪುಲ್ ಮೆಹ್ತಾ, ಶ್ರೀಧರ್ ಮತ್ತು ತಪಸ್ ಮಿತ್ರ. ಈ ಮಿತ್ರ ಬೇರೆ 26 ಕಂಪನಿಗಳ ಡೈರೆಕ್ಟರ್ ಆದರೆ ಮೆಹ್ತಾ 8 ಬೇರೆ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವಂಥದ್ದು. ಮತ್ತು ಈ ಕಂಪನಿಗಳು ರಿಲಯನ್ಸ್ ಜೊತೆ ಸಂಪರ್ಕ ಹೊಂದಿದೆ. ತನ್ನ ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ತಪಸ್ ಮಿತ್ರ ತನ್ನನ್ನು ಹೆಡ್ ಆಫ್ ಅಕೌಂಟ್ಸ್ ಕನ್ಸಾಲಿಡೇಷನ್ ಎಟ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹಾಕಿಕೊಂಡಿರುವಂಥದ್ದು. ತಮಾಷೆ ನೋಡಿ ವೀಕ್ಷಕರೇ, ಈ ಕಂಪನಿ 410 ಕೋಟಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿರುವಂಥದ್ದು. ಆದರೆ 2019ರಿಂದ 2023ರ ಮಧ್ಯೆ ಇವರ ಪ್ರಾಫಿಟ್ ಇದ್ದದ್ದು ಕೇವಲ 109 ಕೋಟಿ ಮಾತ್ರ. ಅರೆ 109 ಕೋಟಿ ಲಾಭ ಮಾಡುವಂಥ ಕಂಪನಿ 410 ಕೋಟಿ ದೇಣಿಗೆ ಕೊಟ್ಟಿರುವಂಥದ್ದು, ಇದೆಂಥ ಭಕ್ತಿ. ಇನ್ನೊಂದು ಕಂಪನಿ ಮದನ್ ಲಾಲ್ ಲಿಮಿಟೆಡ್ ಅಂತ, ಅದು ಯಾವ ಕಂಪನಿ ಅಂತ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ. ಅದರ ಲಾಭ 10 ಕೋಟಿ, ಆದರೆ ಕೊಟ್ಟಿರುವ ದೇಣಿಗೆ 185 ಕೋಟಿ. ಎಲ್ಲಿಂದ ಬರುತ್ತೆ ಈ ಹಣ? ಖಂಡಿತವಾಗಿಯೂ ಅದೊಂದು ಶೆಲ್ ಕಂಪನಿ ಅಂತ ಅನಿಸುತ್ತೆ ವೀಕ್ಷಕರೇ. ಇನ್ನೂ ಕೂಡ ಎಲ್ಲ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು. ಹಲವು ಡಾಟಾ ಇನ್ನೂ ಕೂಡ ಮಿಸ್ಸಿಂಗ್ ಇದೆ. ಜನಸಾಮಾನ್ಯನ ಖಾತೆಗೆ 10,000 ಬಂದರೆ ಬರುತ್ತೆ ಕಾಲ್, ಎಲ್ಲಿಂದ ಬಂತು, ಅದರ ಸೋರ್ಸ್ ಕೋಡ್ ಏನು ಅಂತ. ಆದರೆ ಇಲ್ಲಿ ಮೋನಿಕಾ ಎನ್ನುವಂಥ ಒಂದು ಹೆಸರಲ್ಲಿ ಹಣ ಬಂದಿದೆ. ಯಾರು ಈ ಮೋನಿಕಾ ಡಾರ್ಲಿಂಗ್ ಅಂತ ಯಾರೂ ಕೇಳಲ್ಲ, ಯಾರಿಗೂ ಗೊತ್ತಾಗಲ್ಲ. ಇದಾಗಿತ್ತು ಚುನಾವಣಾ ಬಾಂಡ್ನ ರೀತಿ. ಅಂಬಾನಿ ಅದಾನಿ ಹೆಸರಿಲ್ವಲ್ಲ ಅಂತ ಜನ ತಡಕಾಡುತ್ತಿದ್ದಾರೆ. 410 ಕೋಟಿ ಕೊಟ್ಟಿರುವಂತಹ ಕ್ವಿಕ್ ಸರ್ವಿಸಸ್ ರಿಲಯನ್ಸ್ ಜೊತೆ ಸಂಬಂಧ ಇದೆ. ಮಾತ್ರವಲ್ಲ, ಸುಮಾರು 2,000 ಎಂಟ್ರಿ ಇನ್ನೂ ಕೂಡ ಕೊಟ್ಟ ಮಾಹಿತಿಯಲ್ಲಿ ಮಿಸ್ಸಿಂಗ್ ಇದೆ ಎಂಬಂತ ಆರೋಪ ಬಂದಿದೆ. ಬಹಳಷ್ಟು ಶೆಲ್ ಕಂಪನಿಗಳನ್ನು ಡಿಕೋಡಿಂಗ್ ಮಾಡಲು ಇನ್ನೂ ಬಾಕಿ ಇದೆ. ಜೊತೆಗೆ SBI ಕೊಟ್ಟಿರುವ ಈ ಮಾಹಿತಿ ತಿದ್ದಿರುವಂಥದ್ದ ಅಲ್ವಾ ಅನ್ನೋದಕ್ಕೆ ಕೂಡ ಗ್ಯಾರಂಟಿ ಕೊಡೋರು ಯಾರೂ ಇಲ್ಲ. ಯಾಕೆಂದರೆ ಈ ಮಾಹಿತಿಯನ್ನು ತಡೆಯಲು SBI ಇನ್ನಿಲ್ಲದ ಕಸರತ್ತು ನಡೆಸಿದ್ದನ್ನು ನಾವು ನೋಡಿದ್ದೇವೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಲು ಕೂಡ ಹಿಂಜರಿದಿರಲಿಲ್ಲ. ಇಂದು ಕೂಡ ಸುಪ್ರೀಂ ಚಾಟಿ ಬೀಸಿದೆ. SBI ಮತ್ತು ECI ಬಿಡುಗಡೆ ಮಾಡಿದಂಥ ಈ ಲಿಸ್ಟಲ್ಲಿ ಕಳ್ಳಾಟ ನಡೆಸಿಲ್ಲ ಅಂತ ಕಣ್ಣು ಮುಚ್ಚಿ ನಂಬಲು ಸಾಧ್ಯವೇ ಇಲ್ಲ. ಅದೆಲ್ಲದರ ಕೊನೆಗೆ ಇದೊಂದು ಚುನಾವಣಾ ವಿಷಯವಾಗಲಿದೆಯೇ? ಯಾಕೆಂದರೆ 57% BJಪಿಗೆ ಹಣ ಹೋಗಿರುವಂಥದ್ದು, 10% ಕಾಂಗ್ರೆಸ್ಗೆ ಹೋಗಿರುವಂಥದ್ದು. ಅಂದರೆ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ಪಾರ್ಟಿಗಳು ಕೂಡ ಈ ಲೂಟಿಯಲ್ಲಿ ಪಾಲ್ಗೊಂಡಿದೆ. ಕೆಲವು ಪಕ್ಷ ಸುಲಿಗೆಯಲ್ಲಿ ತೊಡಗಿದರೆ ಉಳಿದವರು ಕೂಡ ಮಜಾ ಉಡಾಯಿಸಿದ್ದಾರೆ. ಅವರ್ಯಾರೂ ಇದನ್ನು ತಡೆಯುವಂಥ ಪ್ರಯತ್ನ ಮಾಡಿರಲಿಲ್ಲ. ಕೇವಲ CPIM ಮಾತ್ರ ಈ ಎಲೆಕ್ಟೋರಲ್ ಬಾಂಡ್ ಪಡೆಯಲ್ಲ ಅಂತ ಹೇಳಿತ್ತು. ಈ ಮಾಹಿತಿಗಳು ಹೊರತೆಗೆದಿರುವುದಕ್ಕೆ ಧನ್ಯವಾದ ಸಲ್ಲಿಸಬೇಕಾಗಿರುವುದು ವಿರೋಧ ಪಕ್ಷಗಳಿಗೆಲ್ಲ. ಧನ್ಯವಾದ ಸಲ್ಲಿಸುವುದಾದರೆ ಲೋಕೇಶ್ ಭಟ್ರಾರಂತಹ ಆಕ್ಟಿವಿಸ್ಟ್ಗೆ, ಪ್ರಶಾಂತ್ ಭೂಷಣ್ರಂತಹ ವಕೀಲರುಗಳಿಗೆ ಮತ್ತು ನಿತಿನ್ ಸೇತಿರಂತಹ ಜರ್ನಲಿಸ್ಟ್ಗಳಿಗೆ ಮಾತ್ರ. ವೀಕ್ಷಕರೇ, ಇನ್ನಷ್ಟು ಬಹಳಷ್ಟು ಮತ್ತಷ್ಟು ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ. ಧನ್ಯವಾದಗಳು. में जाकर स्टेट बैंक ऑफ इंडिया जो कि दिल्ली में है, पार्लियामेंट स्ट्रीट में, वहां पर मैंने ये पहला बॉन्ड खरीदा था और मैं इस देश में पहली जर्नलिस्ट हूँ जिसने ये बॉन्ड खरीदा था। और सिर्फ एक नहीं बल्कि मैंने 2 बॉन्ड्स खरीदे थे। दूसरा बॉन्ड मैंने 9 अप्रैल 2018 में खरीदा था और आप देख सकते हैं उसका डेट भी यहाँ लिखा है। इसके पहले कि मैं इस बारे में बताऊं कि कैसे क्या हिडन नंबर, छुपा हुआ जो नंबर है वो कहाँ दिखता है, पहले मैं आपको थोड़ा इस बॉन्ड के बारे में बता दूं। ये बॉन्ड 1,000 रुपए का है और इस 2 बॉन्ड्स में अगर आप देखें, इस 2 बॉन्ड्स में कोई डिफरेंस नहीं है सिवाय डेट के, जो कि लाल रंग में यहाँ पर 5 अप्रैल लिखा है, यहाँ पर 9 अप्रैल लिखा हुआ है। इस 2 चीज के अलावा पूरे बॉन्ड में कहीं भी कोई डिफरेंस नहीं है। और आप ये भी देख सकते हैं कि कहीं भी मेरा नाम नहीं लिखा हुआ है।
मैं एज अ परचेजर गई थी और कहीं भी आपको मेरा नाम पूरे बॉन्ड में कहीं भी मेंशन नहीं किया। तो जब मैंने खरीदा इस बॉन्ड को तो मैंने पूछा कि आप कहते हैं कि जो डोनर है, जो एसबीआई के ऑफिसर थे, मैंने उनसे पूछा कि इससे क्या डोनर का नाम, पता, ठिकाना, सारी आइडेंटिटी छुपी रहेगी, आप इस बॉन्ड पे कहीं कुछ मेंशन नहीं करेंगे? तो उन्होंने कहा नहीं, बॉन्ड पे कुछ मेंशन नहीं होता, बस ये तारीख वो इसलिए मेंशन करते थे क्योंकि ये पता रह सके कि कब ये बॉन्ड खरीदा गया था, क्योंकि 15 दिन की वैलिडिटी होती है और अगर इसको हम 15 दिन के बाद, या हम मतलब मेरा मतलब है पॉलिटिकल पार्टी इसे रिडीम करने जाती है स्टेट बैंक में, तो ये वैलिड नहीं माना जाएगा और इसका पैसा उनके पास नहीं जाएगा। ये इसके अलावा इसमें एक अमाउंट भी मेंशन होता है, 1,000 रुपए यहाँ पर मेंशन है, आप देख सकते हैं। ये अलग अलग डिनोमिनेशन में आता है। डिनोमिनेशन का मतलब ये कि 1,000, 10,000, 1,00,000, 10,00,000, 1 करोड़, तो इस तरह से ये अलग अलग डिनोमिनेशन में आता है। तो मैं ये बॉन्ड 1,000 रुपए में मैंने ये खरीदा था और दूसरा बॉन्ड भी 1,000 रुपए में खरीदा था। अब आप सोचेंगे मैंने 2 बॉन्ड क्यों खरीदा? जब मैं क्विंट में काम करती थी उस समय ये 2 बॉन्ड्स मैंने इसलिए खरीदे क्योंकि पहला बॉन्ड जब मैंने खरीदा 5 तारीख को, तो जाहिर सी बात है कि मैंने भी सोचा, मेरे जो एडिटर्स थे वहां पर उन्होंने भी सोचा कि इसमें तो कुछ भी मेंशन नहीं है, यानी कि एक्चुअली में डोनर का नाम, पता, ठिकाना सब छुपा हुआ रहता है। सिर्फ केवाईसी का प्रोसेस मैंने फॉलो किया था, जो कि पैन नंबर, आधार नंबर, तो वो बैंक के रजिस्ट्री में मेंशन होकर पड़ा हुआ रहेगा, लेकिन इसके आगे किसी को कुछ पता नहीं चलेगा। बट ऐसा नहीं है। तो जब ये बॉन्ड लेकर आई तो ऑफ कोर्स डिस्कशन हुआ मेरे एडिटर के साथ कि क्यों ना हम इसका एक फोरेंसिक टेस्ट कराएं, पता तो करें कि आखिर ये पेपर क्या प्लेन शीट ऑफ पेपर है या इसमें किसी और तरह का वाटरमार्क या कुछ और भी है। तो इसका एक फोरेंसिक टेस्ट हमने फिर करवाया, वो भी उस फोरेंसिक टेस्ट का भी मेरे पास रिपोर्ट है, उसके बेसिस पे मैंने क्विंट में ही रिपोर्टिंग की थी। ये है उसका जो फोरेंसिक टेस्ट का रिपोर्ट है। इस रिपोर्ट में ये आप देख सकते हैं काफी पन्नों का। इस रिपोर्ट में उन्होंने क्लियरली मेंशन किया कि अल्ट्रावायलेट रे के नीचे अगर आप बॉन्ड को देखें तो उसमें छुपा हुआ नंबर है। इस नंबर को आप दिन की रोशनी में नहीं देख सकते। ये नंबर आप यहाँ पर देख रहे हैं, कहीं कुछ दिखाई नहीं दे रहा होगा आपको, बट ये जब आप अल्ट्रावायलेट रे में देखेंगे तो ये दिखेगा। इसके अलावा उन्होंने ये भी कहा कि और भी बहुत सारे वाटरमार्क है इसके अंदर, सिर्फ ये नहीं है, लेकिन सीरियल नंबर, इस तरह के वाटरमार्क देख सकते हैं इसमें मेंशन है, जो कि वो आपको ऐसे रोशनी में नहीं दिखाई देगा, लेकिन ये जो सीरियल नंबर है वो आपको अल्ट्रावायलेट रे में दिखेगा। अब मैं आपको दिखाती हूँ कि ये बॉन्ड में जो नंबर है वो कहाँ पर है। ये सीरियल नंबर, ये है मेरे पास एक अल्ट्रावायलेट रे वाला टॉर्च, जो कि आपको Amazon पे मिल जाएगा आसानी से। और ये रहा बॉन्ड, ये बॉन्ड मैंने 5 तारीख को खरीदा था। तो ये जो नंबर है यहाँ पर छुपा हुआ है, अगर आप देख सकते हैं, मैं थोड़ा और नजदीक में लाकर आपको दिखाने की कोशिश करती हूँ। ये देखिए यहाँ पर ये नंबर 012101। तो ये बॉन्ड जो मैंने खरीदा था 5 तारीख को, उसमें ये नंबर आपका मेंशन है। तो ये नंबर आप देख रहे हैं अल्ट्रावायलेट रे में दिख रहा है, लेकिन ऐसे आप देखिए ये नंबर कहीं भी नहीं दिखेगा, किसी हाल में नहीं दिखेगा, लेकिन रे के अल्ट्रावायलेट रे में आपको बकायदा ये नंबर आसानी से दिख जाए।